ಅಪ್ಪರೇ, ನಿಮ್ಗೆ ಕಾಫಿ ಟೀ ಏನಾದ್ರೂ ತಂದ್ಕೊಡ್ಲಾ? ಬೇಡ ಮಂಜುಳಮ್ಮ, ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲ ಎಲ್ಲೋಗಿದ್ದಾರೆ? ಅದು ಅಪ್ಪರೇ, ದೀಪ್ತಿ ಅಮ್ಮವರು ಮತ್ತೆ ಗೀತಮ್ಮವರು ಮಗಿನ ಕರ್ಕೊಂಡು ಪಾರ್ಕ್ ಹೋಗೋರೆ ಆಟಾಡಕ್ಕೆ. ಅಜ್ಜಿ ಅವರು ಅಮ್ಮವ್ರ ರೂಮಲ್ಲಿ ಅವ್ರೆ. ಆದಿತ್ಯಪ್ಪ ಅವರು ನಿಮ್ ಜೊತೆನೆ ಬರ್ಬೇಕಿತ್ತಲ್ಲ, ಬಂದಿರಲ್ಲ ಆದಿತ್ಯಪ್ಪ ಅವರು. ಇಲ್ಲ, ಆದಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸಾಯಂಕಾಲನೇ ಕೇಳ್ಕೊಂಡು ಹೋಗಿದ್ದ. ಬರ್ತಾನೆ ಇನ್ನೇನು. ಸರಿ ಅಪ್ಪರೇ, ನಿಮ್ಗೆ ಕಾಫಿ ತರ್ಲಾ ಟೀ ತರ್ಲಾ? ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಬ ಮಂಜುಳಮ್ಮ, ತುಂಬಾ ತಲೆನೋವು. ಸರಿ ಅಪ್ಪರೇ, ಕಾಫಿನೇ ಮಾಡ್ಕೊಬರ್ತೀನಿ. ಆದಿತ್ಯ, ಡ್ಯಾಡಿ ಹೇಳಿ. ಏನ್ ಹೇಳೋದು ಆದಿತ್ಯ? ಮೊನ್ನೆ ಯಾರಿಗೋ ಫ್ರೆಂಡ್ 10 ಲಕ್ಷ ಕೊಟ್ಟೆ ಅಂತ ಅಂದಿಲ್ಲ, ಚೆಕ್ ಇಸ್ಕೊಂಬಾ, ಇಲ್ಲ ಯಾವ್ದಾದ್ರು ಅಗ್ರಿಮೆಂಟ್ ಮಾಡ್ಕೊ ಅಂತ ಅಂದಲ್ಲ, ಏನಾದ್ರೂ ಮಾಡಿಸ್ಕೊಂಡ್ಯಾ? ಏನಪ್ಪಾ ನಮ್ ಡ್ಯಾಡಿ ಇನ್ನ ಮರ್ತೇ ಇಲ್ವಲ್ಲ ಅದನ್ನ. ಏನ್ ಹೇಳಿ ನಮ್ ಡ್ಯಾಡಿಗೆ? ಮಾಯ ಬೇರೆ ನನ್ನ ಜೊತೆ ಮಾತಾಡ್ಬಿಟ್ಟಿದ್ದಾಳೆ, ನನಗೆ ಅವಳದೇ ಒಂದು ಯೋಚನೆ ಆಗ್ಬಿಟ್ಟೈತೆ. ಆದಿ, ನಿನ್ನೆ ಕೇಳ್ತಾ ಇರೋದು. ಡ್ಯಾಡಿ, ಅದು ಅವ್ನು ನನ್ನ ತುಂಬಾ ಕ್ಲೋಸ್ ಫ್ರೆಂಡು ಡ್ಯಾಡಿ, ಆ ಥರ ಕೇಳಕ್ ಆಗಲ್ಲ. ಆದಿ, ಫ್ರೆಂಡ್ಶಿಪ್ ಇದ್ರೆ ಮನೆ ಕರ್ಕೊಂಬಂದು ಊಟ ಹಾಕಿ ಕಳ್ಸೋಣ. ಅದು ಬಿಟ್ಟು ದುಡ್ಡು ಕಾಸು ಎಲ್ಲಾನು ಪುಕ್ಸಟ್ಟೆ ಕೊಡಕ್ಕೆ ಯಾರು ಸಿದ್ಧ ಇರಲ್ಲ. ನೀನು ಮೊದಲು ಅವನ ಹತ್ರ ಅಗ್ರಿಮೆಂಟ್ ಮಾಡಿಸ್ತೀಯೋ, ಚೆಕ್ ಇಸ್ಕೊಂಡ್ಬರ್ತೀಯೋ ನನಗೆ ಗೊತ್ತಿಲ್ಲ. ಇಲ್ಲ ಏನ್ ಅಮೌಂಟ್ ಕೊಟ್ಟಿದ್ಯೋ ಆ ಅಮೌಂಟ್ ನಾವು ವಾಪಸ್ ಇಸ್ಕೊಂಬ. ತಾಮ್ರದ ನಾಣ್ಯ ತಾಯಿ ಮಕ್ಕಳನ್ನೇ ಕೆಲ್ಸುತ್ತೆ ಅಂತ ಏನು ಕೇಳಿದ್ದಾರೆ ದೊಡ್ಡವರು. ಈ ಸಂಬಂಧಗಳಲ್ಲಿ ದುಡ್ಡು ಕಾಸು ವ್ಯವಹಾರ ಯಾವತ್ತೂ ಬರಬಾರ್ದು. ಬಂದ್ರೆ ಆ ಸಂಬಂಧ ಉಳಿಯಲ್ಲ. ಮನಸ್ತಾಪಗಳು ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಈ ತರ ಆಗೋದು ನಾನು ತುಂಬಾ ಸರಿ ನೋಡಿದೀನಿ. ನಿನ್ನಂಗೆ ನಾನು ಕೊಟ್ಟು ಕೈ ಸುಟ್ಕೊಂಡಿರೋದು ಇದೆ. ಅರ್ಥ ಆಯ್ತಾ? ಏನು 1000 2000 ಅಲ್ಲ, ಹೋಗ್ಲಿ ಬಿಡಪ್ಪ ಅನ್ನಕ್ಕೆ ಲಕ್ಷಗಳು ಕೊಟ್ಟಿರೋದು ನೀನು. ನಾನಾದ್ಮೇಲೆ ಈ ಕಂಪ್ನಿ, ಈ ಮನೆ ವ್ಯವಹಾರ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗಿರೋದು ನೀನೇ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಹೇಗೆ ಆದಿತ್ಯ? ಸಾರಿ ಡ್ಯಾಡಿ, ಅದು ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟಿದ್ದಲ್ವಾ, ಅದಕ್ಕೆ ಕೇಳಕ್ಕೆ ಯಾವ ತರ ಕೇಳೋದು ಅಂತ ಸುಮ್ಮನಾಗ್ಬಿಟ್ಟೆ. ನೋಡು ಆದಿತ್ಯ, ಅದ್ಯಾವ ಫ್ರೆಂಡ್ ನನ್ಗೆ ಹೇಳು, ನಾನೇ ಇಸ್ಕೊಂಬರ್ತೀನಿ. ಹೇಳು, ನೀನು ಕೇಳಕ್ ಮುಜುಗರ ಆಗುತ್ತಾ ನಿನ್ ಫ್ರೆಂಡ್ ಹತ್ರ? ನಾನೇ ಕೇಳ್ತೀನಿ, ಹೇಳು. ಬೇಡ ಡ್ಯಾಡಿ, ನಾನೇ ಕೇಳ್ತೀನಿ. ಮತ್ ಇನ್ನ ಎಷ್ಟು ಟೈಮ್ ಬೇಕು ಹೇಳು? ನಿಮ್ಮ ಅಮ್ಮಂಗ್ ಬೇರೆ ಆಕ್ಸಿಡೆಂಟ್ ಆಯ್ತು, ಅದಕ್ಕೋಸ್ಕರ ನಾನು ಈ ವಿಚಾರನ ನಿನ್ನ ಹತ್ರ ಮಾತಾಡಿರ್ಲಿಲ್ಲ ಅಷ್ಟೇ. ನೋಡು, ನಾಳೆ ಇಲ್ಲ ನಾಡಿದ್ದು, 2 ದಿನದಲ್ಲಿ ಅಮೌಂಟ್ ವಾಪಸ್ ಇಸ್ಕೊಂಡ್ ಬರ್ಬೇಕು. ಇಲ್ಲ ಅದಕ್ಕೆ ಶ್ಯೂರಿಟಿಯಾಗಿ ಬೇರೆ ಏನಾದ್ರು ಪತ್ರ ಗಿತ್ರ ಮಾಡಿಸ್ಕೊಂಡ್ ಬರ್ಬೇಕು. ಸರಿ ಡ್ಯಾಡಿ, ಆಯ್ತು. ಏನೋ ಈ ಹುಡುಗ ಇತ್ತೀಚೆಗೆ ಬರ್ತಾ ಬರ್ತಾ ಯಾಕೋ ಒಂಥರಾನೇ ಆಡ್ತಿದ್ದಾನೆ. ಮೊದ್ಲಿದ್ದ ತರ ಲವಲವಿಕೆಯಿಂದ ಇಲ್ಲ, ಮಾತಾಡಲ್ಲ ಸರಿಯಾಗಿ. ಏನಾಗಿರ್ಬೋದು ಇವನಿಗೆ? ದೀಪ್ತಿ, ಡ್ಯಾಡಿ. ಏನಮ್ಮ 3 ಜನನು ಪಾರ್ಕ್ ಹೋಗಿದ್ರಾ? ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರಾ? ಹ್ಞೂ ಡ್ಯಾಡಿ, ಯಾಕೋ ಸ್ವಲ್ಪ ಬೇಜಾರಾಗ್ತಿತ್ತು, ಹಂಗೆ ವಾಕ್ ಮಾಡೋಣ ಅಂತ ಹೋಗಿದ್ದು. ಸ್ವೀಟಿನೂ ಆಟ ಆಡೋಣ ಅಂತ ಅಂದು ಆಟ ಆಡ್ಕೊಂಡ್ ಬಂದು. ತಾತ ನೀವು ಈ ಬಾಲ್ ಕೊಡ್ಸಿದಿರಲ್ಲ, ಈ ಬಾಲ್ ತುಂಬಾ ಚೆನ್ನಾಗಿದೆ ತಾತ, ನನ್ಗಂತೂ ತುಂಬಾ 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 ಇಷ್ಟ ಆಯ್ತು. ಸರಿ ಸ್ವೀಟಿ, ಅದ್ ನೀನ್ ಆಟ ಆಡ್ಲಿ ಅಂತಾನೆ ತಗೊಂಬಂದ್ ಕೊಟ್ಟಿರೋದು. ಸರಿ ಆಯ್ತು, ಹೋಗ್ರಮ್ಮ, ಎಲ್ಲ ಫ್ರೆಶ್ ಅಪ್ ಆಗಿ ಅಡ್ಗೆ ಆಗಿರ್ಬೋದು, ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿ. ಸ್ವೀಟಿ, ನೀನು ಆಟ ಆಡಿ ತುಂಬಾ ಸುಸ್ತಾಗಿರ್ತೀಯ, ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಡು, ಆಯ್ತಾ? ಸರಿ ತಾತ, ಆಯ್ತು. ನಮ್ ಸ್ವೀಟಿ ಗುಡ್ ಗರ್ಲ್, ಏನ್ ಹೇಳಿದ್ರು ಕೇಳ್ತಾಳೆ. ಹೌದು ತಾತ, ನಾನು ವೆರಿ 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 ಗುಡ್ ಗರ್ಲ್. ಮಾವ, ನಿಮ್ಗೆ ಕುಡಿಯಕ್ಕೆ ಕಾಫಿ ಟೀ ಏನಾದ್ರೂ ತಗೊಂಬರ್ಲಾ? ಬೇಡಮ್ಮ ಗೀತಾ, ಇವಾಗ ತಾನೇ ಮಂಜುಳಮ್ಮಗೆ ಹೇಳಿದೀನಿ, ಅವ್ರು ಮಾಡ್ಕೊಂಡ್ ಬರ್ತಾರೆ ಕಾಫಿನ. ನೀವ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡೋಗಿ. ಸರಿ ಮಾವ, ಆಯ್ತು. ಡ್ಯಾಡಿ, ನೀವು ಸ್ವಲ್ಪ ಕಾಫಿ ಟೀ ಕುಡಿಯೋ ಅಭ್ಯಾಸನ ಕಮ್ಮಿ ಮಾಡ್ಕೊಳಕ್ ಆಗಲ್ವಾ ಡ್ಯಾಡಿ? ಏಜ್ ಆದಂಗೆ ಶುಗರು BP ಅದು ಇದು ಅಂತ ಹೇಳ್ತಾ ಇರ್ತಾರೆ. ನೀವು ಕಾಫಿ ಟೀ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಏನ್ ಡ್ಯಾಡಿ, ನೀವು ಆಫೀಸಿಂದ ಬರ್ತಿದ್ದಂಗೆನೇನೆ ಕಾಫಿ ಟೀ ಅಂತ ಕುಡಿತೀರಾ? ಇವಾಗ ನೋಡಿ, ಊಟ ಟೈಮ್ ಹತ್ರ ಬಂದಿದೆ, ನೀವು ಈಗ ಕಾಫಿ ಕುಡಿತಾ ಇದ್ದೀರಾ. ಹೌದಮ್ಮ, ನೀನ್ ಹೇಳೋದು ಕರೆಕ್ಟೇನೆ. ಆದ್ರೆ ಏನ್ ಮಾಡೋದಮ್ಮ, ಈ ವರ್ಕ್ ಪ್ರೆಷರ್ ಅಲ್ಲಿ ಮನೆಗ್ ಬರ್ತಿದ್ದಂಗೆ ಕಾಫಿ ಟೀ ಕುಡಿಲಿಲ್ಲ ಅಂತಂದ್ರೆ ಸಮಾಧಾನನೇ ಆಗಲ್ಲ. ಅದೊಂಥರ ಹ್ಯಾಬಿಟ್ ಆಗ್ಬಿಟ್ಟಿದೆ, ಹಂಗಾಗಿ ಬಿಡೋಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸರಿ ಡ್ಯಾಡಿ, ನೋಡಿ ಆದಷ್ಟು ಕಮ್ಮಿ ಮಾಡಿ. ಸರಿ ನಮ್ಮ, ಆಯ್ತು. ಇನ್ಮೇಲೆ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಲೇ ಗಂಗು, ನೋಡ್ ನಿನ್ ಗಂಡ ಬಂದ. ನನ್ನೇ ಬೆಳಿಗ್ಗೆ ಮಾತಾಡಿಸ್ದಂಗೆ ನನ್ ರೂಮ್ಗೆ ಬಂದ್ರೆ ಕೊಸಾರ್ ನಿದ್ದೋದ ಅಲ್ವಾ ನಿನ್ ಗಂಡ? ಕೇಳ್ತೀನಿ ತಡಿ, ಅದ್ ಯಾಕೆ ಆತರ ಮಾಡ್ದ ನಾನು ಕೇಳ್ತೀನಿ. ಅಲ್ಲ, ನಾನೇನ್ ಬಿಟ್ಟಿ ಕುಳ್ತಿನಕ್ ಬಂದಿದ್ದೀನಿ ಈ ಮನೆಗೆ? ಏನೋ ನನ್ ಮಗ್ಳಿಗೆ ಹುಷಾರಿಲ್ಲ, ಅವಳಿಗೊಂಚೂರು ಆರೈಕೆ ಮಾಡೋಣ ಅಂತಾನೆ ಬಂದಿದ್ದೀನಿ. ನಿನ್ ಗಂಡಂಗೆ ಸ್ವಲ್ಪನಾದ್ರೂ ಅತ್ತೆನ ಗೌರವ ಇದೆಯಾ? ಅಯ್ಯೋ, ಬೆಳಿಗ್ಗೆಯಿಂದ ನನ್ ತಲೆ ಹಿಡ್ಸಿದ್ ಸಾಕಾಗೈತೆ. ಈಗ ಇವ್ರ ಹತ್ರ ಏನೇನ್ ಮಾತಾಡುತ್ತೋ. ಅವ್ರು ಬೇರೆ ಆಫೀಸ್ ಟೆನ್ಷನ್ ಅಲ್ಲಿ ಇರ್ತಾರೆ. ಈ ಅಮ್ಮ ಸುಮ್ನಿರೋ ಅಂತ ಅಂದ್ರೆ ಸುಮ್ನಿರಲ್ಲ. ಅತ್ತೆ, ಕಾಫಿ ಕುಡಿದ್ರಾ? ಅಲ್ಲ ಅಳಿ ಅಂದ್ರೆ ಅದ್ಯಾಕೆ ಹಂಗಂತಿರಲ್ಲ? ಕಪ್ಪಿ ಕೂತಿದೀಯಲ್ಲ ಅಂತಿರಲ್ಲ ಬತ್ತಿದಂಗೆನೇ. ಅಲ್ಲ, ನಿಮ್ಗೆ ಅತ್ತೆ ಅನ್ನೋ ಪ್ರೀತಿ ಗೌರವ ಏನಾದ್ರೂ ಸ್ವಲ್ಪನಾದ್ರೂ ಇದ್ಯಾ ಅಂತ? ನನಗೂ ವಯಸ್ಸಾಗೈತೆ. ಹೆಣ್ಕೊಟ್ಟ ಅತ್ತೆ ಮಾವ ಕಣ್ಕೊಟ್ ದೇವ್ರುಗಳು ಅಂತ ಅಂತಾರೆ. ಅಂತದ್ರಲ್ಲಿ ನನ್ಗೆ ಕಪ್ಪಿ ಗಿಪ್ಪಿ ಅಂತೆಲ್ಲ ಮಾತಾಡ್ತಿರಲ್ಲ. ಅಲ್ಲ, ಬೆಳಿಗ್ಗೆ ನಾನು ಬಂದಾಗ ನೀವ್ಯಾಕೆ ಕೊಸಾರ್ ಅಂತ ಎದ್ದೋದ್ರಲ್ಲ?
ನಾನೇನ್ ಬಿಟ್ಟಿಗಳು ತಿನ್ನಕ್ ಬಂದಿದ್ದೀನ ನಿಮ್ ಮನೆಗೆ? ನಾನ್ ಬಂದಿದ್ದೆ ತಪ್ಪಾಗೋಯ್ತೇನೋ ನಿಮ್ಗೆ? ನಾನ್ ಬಂದಿದ್ ನಿಮ್ಗೆ ಸೇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಮಾಡ್ತಿದ್ದೀರಾ. ನೋಡಿ, ನೀವೇನೇ ಮಾಡಿದ್ರು ನಾನ್ ನನ್ ಮಗಳ ಜೊತೆ ಇದ್ದು ನನ್ ಮಗಳಿಗೆ ಆರೈಕೆ ಮಾಡೇ ಹೋಗೋದು. ಏನಪ್ಪ ಇದು? ನಾನು ಏನು ಹೇಳೇ ಇಲ್ಲ, ಇವ್ರು ಏನೇನೋ ಮಾತಾಡ್ಕೊಂಡು ನಂಗೆ ಬೈತಿದ್ರಲ್ಲ. ನೋಡಿ, ನಿಮ್ ಜೊತೆ ಮಾತಾಡಕ್ ನನಗೂ ಇಷ್ಟ ಇಲ್ಲ. ಗಂಗು, ನಿನ್ಗೆ ಅಣ್ಣಂಗ್ ಒಂದ್ ಸ್ವಲ್ಪ ಬುದ್ಧಿ ಹೇಳು. ಅಲ್ಲ ಗಂಗು, ನಾನೇನಂದೆ ನಿಮ್ಮ ಅಮ್ಮಂಗೆ? ಏನಕ್ಕೆ ಈ ತರ ಕೋಪ ಮಾಡ್ಕೊಂಡು ನಂಗೆ ಕೂಗಾಡ್ಬಿಟ್ಟು ಹೋದ್ರಲ್ಲ? ಅಯ್ಯೋ ಬಿಡ್ರಿ, ಅಮ್ಮಂದ್ ಇದ್ದಿದ್ದೇನೆ. ಅವ್ರಿಗೆ ಬೆಳಿಗ್ಗೆ ನೀವು ಅವರು ಇಲ್ಲಿ ಬರ್ತಿದ್ದಂಗೆನೆ ಎದ್ದೋಗ್ಬಿಟ್ಟಲ್ಲ, ಏನೋ ಕೆಲಸ ಇದೆ ಅಂತ. ಅದವ್ರಿಗೆ ನಾನ್ ಬರ್ತಿದ್ದಂಗೆ ಎದ್ದೋದ್ರು, ಇವ್ರಿಗೆ ನಾನ್ ಬಂದಿರೋದು ಇಷ್ಟ ಆಗಿಲ್ಲ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಬಿಟ್ಟೈತೆ. ನಾನು ಹೇಳ್ದೆ, ಅಯ್ಯೋ ನಿನ್ ಗಂಡ ಅಂತ ಮುಚ್ಚಿಕತಿಯ ತಗೋ, ನಿನ್ ಗಂಡ ನೀನೇ ಬಿಟ್ಕೊಡ್ತೀಯಾ ಅಂತ ನನ್ ಮೇಲೂ ಹಂಗ ಆಡೋದು. ಸುಮ್ನ ಅದೇ ಇನ್ನೇನ್ ಮಾಡೋದು ಅಂತವ. ಸರಿ ಸರಿ ಬಿಡು, ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ. ಒಂದ್ ಕೆಲಸ ಮಾಡ್ತೀನಿ ಗಂಗು, ನಾಳೆ ನಾಡಿದ್ದು ಫ್ರೀ ಮಾಡ್ಕೊಂಡು ನಾನು ಜೊತೆಗೆ ಹೋಗ್ತೀನಿ. ಡ್ರೈವರ್ಗೆ ಅವ್ರಿಗೆ ಹೇಳಿ ಕಳ್ಸಿದ್ರೆ ಸರಿ ಹೋಗಲ್ಲ ಅದು ಕೆಲಸ. ನಾನು ಜೊತೆಗೆ ಹೋಗ್ಬಿಟ್ಟು ಅತ್ತೇದೇನೋ ಕಿವಿ ಚೆಕ್ ಮಾಡಿಸ್ಬಿಟ್ಟು ಒಂದ್ ಮಿಷಿನ್ ಹಾಕ್ಸಿಬಿಡ್ತೀನಿ ಕಣೆ. ನನಗೂ ಅಯ್ಯೋ ಮನೆಗೆ ಬರ್ತಿದ್ದಂಗೆ ಅವ್ರು ನೋಡು, ನಾನು ಏನು ಅಂದೇ ಇಲ್ಲ, ಸುಮ್ನೆ ತಪ್ಪು ತಿಳ್ಕೊಂಡ್ರು. ಇದೆಲ್ಲ ಮನಸ್ತಾಪಗಳಲ್ವಾ, ಮನೆ ಸುಮ್ನೆ ಇದೆಲ್ಲ ಬಿಜಿ ಬಿಜಿ ಅನ್ಸುತ್ತೆ. ಒಂದ್ ಮಿಷಿನ್ ಹಾಕ್ಸಿಬಿಡ್ತೀನಿ ಬಿಡು. ಹೌದು ಕಣ್ರಿ, ನಾನು ಅದೇ ಅನ್ಕೊಂತಾ ಇದ್ದೆ. ಸುಮ್ನೆ ಯಾರಾದ್ರೂ ಬಂದ್ರೆ ಅವ್ರೊಂದ್ ಹೇಳಿದ್ರೆ ಇವ್ರೊಂದ್ ಹೇಳ್ತಾರೆ, ಅದಕ್ಕೆ ಬೇಡ ಮಿಷಿನ್ ಹಾಕ್ಸ್ಬಿಡೋಣ ಅಂತ. ಸರಿ ಸರಿ ಹಂಗಾರೆ ಅದೇ ಮಾಡೋಣ ಬಿಡು. ಆಮೇಲೆ ನಿನ್ ಮಗಂದ ಏನೇ ಕತೆ? ಅವನು ಯಾಕೋ ಇತ್ತೀಚೆಗೆ ತರನೇ ಆಗ್ತೇನೆ. ಮೊನ್ನೆ ಯಾರಿಗೂ 10 ಲಕ್ಷ ತಗೊಂಡೋಗಿ ಕೊಟ್ಟಿದ್ದಾನೆ ಗೊತ್ತಾ ನಿಮ್ಗೆ? ನಾನ್ ನಿನ್ನ ಹತ್ರ ಹೇಳಕ್ ಆಗಿರ್ಲಿಲ್ಲ ಅದನ್ನ. 10 ಲಕ್ಷ, ಒಂದಲ್ಲ ಎರಡಲ್ಲ, 10 ಲಕ್ಷ ರೂಪಾಯಿ ತಗೊಂಡೋಗಿ ಕೊಟ್ಟಿದ್ದಾನೆ. ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳ್ತೀಯ ಹೇಳಲ್ವಾ? ಹೇಳು ನೀನು. ಇಲ್ಲ ಕಣ್ರಿ, ಅವನು ಮೊದ್ಲಿನ ಆದಿತ್ಯ ಆಗಿಲ್ಲ, ಈಗ ಅವನು ಬೇರೆನೆ. ಬೇರೆನೆ ಅಂದ್ರೆ ಏನ್ ಮಾತಾಡ್ತಿದ್ಯಾ ಗಂಗು ನೀನು? ಅದು ರೀ, ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ತೀನಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಆಮೇಲೆ ಕೋಪ ಮಾಡ್ಕೊಂಡು ಅವನ ಮೇಲೆ ಕೂಗಾಡಿ ಅವ್ನು ಇನ್ನೇನಾದ್ರೂ ಮಾತಾಡಿ ಅದೆಲ್ಲ ವಿಕೋಪಕ್ಕೆ ಹೋಗೋದ್ ನನ್ಗೆ ಇಷ್ಟ ಇಲ್ಲ ಕಣ್ರಿ. ಕೋಪ ಮಾಡ್ಕೊಂಡು ಕೂಗಾಡದ? ಏನ್ ವಿಷಯ ಗಂಗು? ಏನು ಪರವಾಗಿಲ್ಲ. ಇಲ್ಲ ರೀ, ನೀವು ಕೋಪ ಮಾಡ್ಕೊಳಲ್ಲ ಅಂತ ಹೇಳಿದ್ರೆ ಮಾತ್ರ ಹೇಳ್ತೀನಿ. ಸರಿ ಆಯ್ತು, ಏನೇ ಇದ್ರು ಕೋಪ ಮಾಡ್ಕೊಳ್ಳಲ್ಲ. ಅದೇನ್ ಸಮಾಧಾನವಾಗಿ ಬಗೆಹರಿಸ್ಕೊಳ್ಳೋಣ, ಹೇಳು. ಅದು ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತು ನಾನು ನನ್ನ ಫ್ರೆಂಡ್ಸ್ ಕೆಫೆಗೆ ಹೋಗಿದ್ದು. ಅಲ್ಲಿ ಏನಾಯ್ತು ಗೊತ್ತಾ? ಹೌದಾ? ಸರಿ ಆಯ್ತು ಬಿಡು ಬಿಡು, ನಾನು ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ತೀನಿ. ನೀನ್ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಗಂಗು. ಫಸ್ಟ್ ನೀನು ಈಗಾಗಿರೋ ನೋವನ್ನ ವಾಸಿ ಮಾಡ್ಕೊಳಕ್ ನೋಡಷ್ಟೇ ಸಾಕು. ಸರ್, ನೀವ್ ಇಲ್ಲೇ ಇದ್ದೀರಾ? ಸರ್, ಮೇಡಮ್ಗೆ ಊಟಕ್ಕೆ ಮುಂಚೆ ಒಂದು ಟ್ಯಾಬ್ಲೆಟ್ ಕೊಡ್ಬೇಕಾಗಿತ್ತು, ಈಗ ಅದನ್ನ ಕೊಡ್ಬೇಕಿತ್ತು ಸರ್. ಹೌದಾ? ಸರಿ ಆಯ್ತು, ಕೊಡಿ. ಗಂಗು, ಅವ್ರು ಏನೋ ಟ್ಯಾಬ್ಲೆಟ್ ಕೊಡ್ಬೇಕಂತೆ, ನೀನ್ ಟ್ಯಾಬ್ಲೆಟ್ ತಗೋ. ನಾನು ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಆಮೇಲೆ ನಾನೇ ನಿನ್ಗೆ ಊಟ ಮಾಡಿಸ್ತೀನಿ, ಆಯ್ತಾ? ನೀನ್ ಏನು ಯೋಚನೆ ಮಾಡ್ಬೇಡ. ನೋಡು, ಈ ಮನೆ ಜವಾಬ್ದಾರಿ ನಾನ್ ತಗೋತೀನಿ ಇನ್ಮೇಲೆ ಅದು ಏನಾಗುತ್ತೆ ಏನು ಹೋಗುತ್ತೆ ಎಲ್ಲ ನಾನು ನೋಡ್ಕೋತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದೇನಪ್ಪ ಇದೇನಪ್ಪ ಅಂತ ಏನು ಯೋಚನೆ ಮಾಡ್ಬೇಡ. ನೀನ್ ಬೇಗ ರಿಕವರ್ ಆಗೋದು ಸಾಕು. ಸರಿ ರೀ, ಆಯ್ತು. ನೀವು ನನ್ ಗಂಡ ಸಿಗಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದೀನ್ರಿ. ಏನಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಹೌದು ರೀ, ನಾನೇ ನಿಮ್ ಬೆಲೆನ ತಿಳ್ಕೊಂಡಿರ್ಲಿಲ್ಲ. ಇದು ಈ ತರ ಆದ್ಮೇಲೆನೆ ಗೊತ್ತಾಗ್ತಾ ಇರೋದು, ಯಾರ್ ನಮ್ಮವರು, ಯಾರ್ ನಮ್ಗಾಗ್ತಾರೆ ಅಂತ. ನೋಡು, ನೀನ್ ನನ್ ಹೆಂಡತಿ, ನನ್ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ್ಲೂ ನನ್ ಜೊತೆ ಇದೀಯಾ. ಹಾಗೆ ನಿನ್ ಕಷ್ಟ ಸುಖದಲ್ಲಿ ನಾನು ಯಾವಾಗ್ಲೂ ನಿನ್ ಜೊತೆ ಸಾಯೋವರೆಗೂ ಇರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಸರಿ, ಇರು, ಫ್ರೆಶ್ ಅಪ್ ಬರ್ತೀನಿ. ಮೇಡಮ್, ನಾನು ಮೊನ್ನೆಯಿಂದಾನು ನೋಡ್ತಾ ಇದ್ದೀನಿ, ನಿಮ್ ಯಜಮಾನ್ರು ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ, ನಿಮ್ ಮನೆಯವರೆಲ್ಲ ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ. ಹೌದು, ನಾನೇ ಫ್ಯಾಮಿಲಿ ಬೆಲೆ ತಿಳ್ಕೊಳ್ದೆ ಫ್ರೆಂಡ್ಸ್ ಅದು ಇದು ಅನ್ಕೊಂಡು ಬರೀ ಊರ್ ಸುತ್ತದೇ ಮಾಡ್ಬಿಟ್ಟೆ. ಇನ್ಮೇಲೆ ಅದು ನನ್ನ ಫ್ಯಾಮಿಲಿಗೋಸ್ಕರ ನಾನು ಕಾಲ ಕಳೀತೀನಿ. ಸರಿ ಮೇಡಮ್, ನಾನು ನಿಮ್ಗೆ ಈಗ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದಾದ್ಮೇಲೆ ಊಟ ಮಾಡಿ. ಊಟ ಆದ್ಮೇಲೆ ಒಂದು 3 ಟ್ಯಾಬ್ಲೆಟ್ ಇದೆ. ಸರಿ ಮೇಡಮ್, ಆಯ್ತು.